ನಮಸ್ಕಾರ. ವೆಲ್ಕಮ್ ಟು ವಾರಕ್ಕೊಂದು ಹೆಜ್ಜೆ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಪುಟಾಣಿ ಹೋಮ್ವರ್ಕ್ ಆಯ್ತಾ ಅನ್ಕೋಬಹುದು. ಅಯ್ಯೋ, ಸ್ಕೂಲಲ್ಲಿ ಕಾಲೇಜಲ್ಲೇ ಹೋಮ್ವರ್ಕ್ ಮಾಡಿಲ್ಲ, ಇವಾಗ ಮಾಡ್ಬೇಕಾ ಅಂತ. ಡೆಫಿನೆಟ್ ಆಗಿ ಎಸ್. ಈ ಹೋಮ್ವರ್ಕ್ ಅನ್ನೋಕ್ಕಿಂತ ಐ ಥಿಂಕ್ ಮೆಂಟಲ್ ಥಿಂಕಿಂಗ್, ಮೆಂಟಲ್ ವರ್ಕ್ ಅಂತ ನಾವು ಹೇಳ್ಬೋದು. ಯಾವ ಕಾರಣಕ್ಕೆ? ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ. ಮೊದಲನೇದಾಗಿ ಇಷ್ಟೊಂದು ರಿಸರ್ಚ್ ಸ್ಟಡೀಸ್ ಪ್ರೂವ್ ಮಾಡಿರೋದೇನು ಅಂದ್ರೆ, ಯಾವ ಮನುಷ್ಯ ಅವರಿಗೋಸ್ಕರ ಒಂದು ಜರ್ನಿ, ಅದು ವೆಯ್ಟ್ ಲಾಸ್ ಇರ್ಬೋದು, ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಇರ್ಬೋದು, ಅವ್ರಿಗೋಸ್ಕರ ಅದನ್ನ ಶುರು ಮಾಡಿಕೊಂಡಾಗ ಎಷ್ಟೇ ಅಡಚಣೆಗಳು ಬಂದರೂ ಬಹಳ ಸುಲಭವಾಗಿ ಅದನ್ನ ಮೀರಿಸಬಹುದು. ಸೊ ಫಸ್ಟ್ ಇವತ್ತು ಒಂದು ಕಪ್ ಆಫ್ ಕಾಫಿನೋ ಟೀನೋ ತಗೊಂಡು ಕೂತ್ಕೊಂಡು ಈ 3 ಪಾಯಿಂಟರ್ಸ್ ನನಗೋಸ್ಕರ ಯೋಚನೆ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಆಯ್ತಾ. ಮೊದಲನೇದಾಗಿ, ಯಾರಿಗೋಸ್ಕರ ತಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು? ನಿಮಗೋಸ್ಕರನ? ಪೇರೆಂಟ್ಸ್ ಹೇಳ್ತಾರಂತನ? ಫ್ರೆಂಡ್ಸ್ ಹೇಳ್ತಾರಂತನ? ಪಿಯರ್ ಪ್ರೆಷರ? ಏನಕ್ಕೆ? ವೈ ಯು ವಾಂಟ್ ಅ ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಆಯ್ತಾ. ಎರಡನೇ ಕ್ವೆಶ್ಚನ್, ನೀವು ನಿಮಗೆ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿ, ಓಕೆ ನಾನು ಶುರು ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಮೇಡಮ್ ನಮ್ಮ ಫ್ಯಾಮಿಲಿಲಿ ಗೊತ್ತೇ ಇಲ್ಲ, ನಾ ಡಯಟ್ಗೆ ಹೊಸ ಡಯಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀನಿ, ಅಥವಾ ಯಾವುದೋ ಒಂದು ಡಯಟ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿಲಿ ಹೇಳಲ್ಲ ಮ್ಯಾಮ್, ತುಂಬಾ ಅಣಗಿಸ್ತಾರೆ, ಇನ್ನೊಂದು ಡಯಟ್ ಶುರು ಮಾಡ್ಕೊಂಡ ಅಂತ ಹೇಳ್ತಾರೆ ಅಂತ. ಇಷ್ಟೊಂದು ಈ ತರ ಇದ್ದಾಗ, ಆದ್ರೆ ನಿಮ್ಮ ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರಾದ್ರೂ ನಿಮಗೆ ಈ ಒಂದು ಓಕೆ ನಾನಿವತ್ತು ಒಂದು ಟ್ರಾನ್ಸ್ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇವತ್ತಿಂದ ನನ್ನ ಜೊತೆ ಇರ್ತೀಯಾ ಅಂತ ಯಾವ್ದಾದ್ರು ಸಪೋರ್ಟ್ ಗ್ರೂಪ್ ಇದೆಯಾ ಅಂತ ಫಸ್ಟ್ ಐಡೆಂಟಿಫೈ ಮಾಡಿ ಆಯ್ತಾ. ಸೊ ಇದು ಎರಡನೇದು, ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮಗೆ ಸಪೋರ್ಟ್ ಮಾಡೋದು ಯಾರು. ಅಂಡ್ ಮೂರನೇ ಪಾಯಿಂಟರ್, ಇವತ್ತಿಂದಾನೇ ತಾವು ಶುರು ಮಾಡಬೇಕಾಗಿರೋದೇನು ಅಂದ್ರೆ, ನಿಮ್ಮ ಭಾವನೆಗಳನ್ನ ಒಂದು ಸಣ್ಣ ಪೇಪರ್ ಪುಸ್ತಕದಲ್ಲಿ, ಇವತ್ತು ಡೇ ಹೇಗಿತ್ತು, ಸ್ಟ್ರೆಸ್ಡ್ ಆಗಿತ್ತ, ನಾರ್ಮಲ್ ಆಗಿತ್ತ, ನಿಮಗೆಲ್ಲರಿಗೂ ಗೊತ್ತು ಕನಿಷ್ಠ ಪಕ್ಷ ಸ್ವಲ್ಪ ನಿಮಿಷಗಳಾದ್ರೂ ನಾವು ವರ್ಕೌಟ್ ಮಾಡಬೇಕು ಅಂತ. ಫಿಸಿಕಲ್ ಆಗಿ ಆಕ್ಟಿವ್ ಇದ್ರಾ ಇಲ್ವಾ? ಅಂಡ್ ಸ್ಟ್ರೆಸ್ ಆದಾಗ ಎಲ್ಲಾದ್ರೂ ಯಥೇಚ್ಛವಾಗಿ ಗೊತ್ತಿಲ್ದಂಗೆ ಸ್ವೀಟ್ ಊಟ ಅಂತ ಊಟಕ್ಕೆ ಕೈ ಹಾಕಿದ್ರ? ಇದು ಒಂದು ನಿಮ್ಮ ಮನಸ್ಸಿನ ಒಳಗಡೆ ಜರ್ನಿ ಆಯ್ತಾ. ಈ ಜರ್ನಿಯಲ್ಲಿ ನಿಮಗ್ ನೀವೇ ಕರೆಕ್ಟ್ ಆಗಿ ಉತ್ತರ ಕೊಟ್ಟಾಗ ಬಹಳ ಸುಲಭವಾಗಿ ನೆಕ್ಸ್ಟ್ ಸ್ಟೆಪ್ಸ್ ನಾವು ಹೋಗ್ಬೋದು. ಸೊ ಇವತ್ತಿನ ಒಂದು ಪುಟಾಣಿ ಹೋಮ್ವರ್ಕ್ ಏನಂದ್ರೆ, 3 1. ಯಾಕೆ ತಾವು ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಅಥವಾ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಏನಕ್ಕೆ ಮಾಡಬೇಕು, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಎರಡನೇದು, ಈ ಪಯಣ ಶುರು ಮಾಡಿದಾಗ ನನಗೆ ಸಪೋರ್ಟ್ ಅನ್ನೋದು ಯಾರಿದ್ದಾರೆ? ಮೂರನೇದು, ಐ ವಿಲ್ ರೈಟ್. ಪ್ರತಿ ದಿವಸ ಕೇವಲ ಒಂದಷ್ಟೇ ನಿಮಿಷಗಳಾದ್ರೂ ನನ್ನ ಇಡೀ ದಿವಸದ ಬಗ್ಗೆ, ನನ್ನ ಊಟದ ವಿಧಾನದ ಬಗ್ಗೆ ನಾನು ನೋಟ್ ಮಾಡ್ಕೋತೀನಿ. ಇದು ನಾನು ಇನ್ನೊಂದು 15-20 ವರ್ಷ ಆಗಿ ನೋಡಿದ್ರು ನನಗೆ ಇದು ಗೈಡೆನ್ಸ್ ಇರಬೇಕು ಅಂತ. ಈ 3 ಪಾಯಿಂಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಶೇರ್ ಯೋರ್ ಆನ್ಸರ್ಸ್ ಆಯ್ತಾ. ನಿಮ್ಮ ಆನ್ಸರ್ ಶೇರ್ ಮಾಡಿ ನೋಡೋಣ. ಥ್ಯಾಂಕ್ ಯು.